ಖಾಲಿ ಪಾತ್ರೆಗಳನ್ನು ತುಂಬುವಂಥ ದೇವರು. ನೋಡ್ರಿ, 2ನೇ ಅರಸುಗಳ ಪುಸ್ತಕದಲ್ಲಿ 4ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ಪ್ರವಾದಿಯಾಗಿರುವಂಥ ಎಲೀಷನ್ ಕಾಣ್ತಾ ಇದ್ದಾನೆ. ಒಂದು ವಿಧವೆ ಕಾಣ್ತಾ ಇದ್ದಾಳೆ. ಪ್ರವಾದಿಯಾಗಿರುವಂಥ ಎಲೀಷನು ಆ ವಿಧವೆಗೆ ಹೇಳ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಎಂಬುದಾಗಿ ನಾವು ಗಮನಿಸುವಾಗ ಪ್ರಿಯರೇ, ಇವತ್ತು ದೇವರು ಖಾಲಿ ಪಾತ್ರೆಗಳಿಗಾಗಿ ಹುಡುಕ್ತಾ ಇದ್ದಾನೆ. ಆತನು ಖಾಲಿ ಪಾತ್ರೆಗಳನ್ನು ತುಂಬೋಕೆ ಇಷ್ಟಪಡುವಂಥ ದೇವರಾಗಿದ್ದಾನೆ. ಯಾಕೆ ಈ ಮಾತನೆಂಬುದಾಗಿ ಹೇಳ್ತಿರುವಾಗ ನಾನು ಗಮನಿಸುವಾಗ ಪ್ರಿಯರೇ, ಅನೇಕರ ಜೀವನದಲ್ಲಿ ಇವತ್ತು ನಿರ್ಜೀವ ಅಥವಾ ನಿರುತ್ಸಾಹದಿಂದ ತುಂಬಿಕೊಂಡಿರುವಂಥ ಜೀವನಗಳನ್ನ ಮಧ್ಯದಲ್ಲಿ ಅನೇಕ ಮಂದಿ ವ್ಯಕ್ತಿಗಳ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಹಾಗಾದರೆ ಉಜ್ಜೀವನ ಬರುವಂಥದ್ದಾದರೂ ಹೇಗೆ ಎಂಬುದಾಗಿ ನೋಡುವಾಗ ಅನೇಕ ಮಂದಿ ಅಂದ್ಕೊಳ್ತಿದ್ದಾರೆ, ದೊಡ್ಡದಾಗಿರುವಂಥ ಒಂದು ಸಭೆಗಳಿಗೆ ಅಟೆಂಡ್ ಮಾಡಿದ್ರೆ ಉಜ್ಜೀವನ ಬರುತ್ತೆ ಎಂಬುದಾಗಿ. ಎಷ್ಟು ಮಾತ್ರಕ್ಕೂ ಅಲ್ಲ. ದೊಡ್ಡದಾದ ಒಂದು ಮೀಟಿಂಗ್ಸ್ಗೆ ಅಟೆಂಡ್ ಮಾಡದೆ ಬರುವಂಥದ್ದಾಗಿದೆ. ಎಷ್ಟು ಮಾತ್ರಕ್ಕೂ ಅಲ್ಲ ಪ್ರೇರೆ. ಅನೇಕ ಮಂದಿ ಒಂದು ಭಾವನಾತ್ಮಕವಾಗಿರುವಂಥ ಆರಾಧನೆ ಮಾಡೋದಾದರೆ ಉಜ್ಜೀವನೆ ಬರುತ್ತೆ ಎಂಬುದಾಗಿ ಅಂದುಕೊಳ್ತಾ ಇದ್ದಾರೆ. ಅಥವಾ ಒಂದು ಬಲವಾದ ಸಂದೇಶವನ್ನು ಕೇಳೋದಾದರೆ ಉಜ್ಜೀವನೆ ಬರುವಂಥದ್ದಾಗಿದೆ ಎಂಬುದಾಗಿ ಅಂದುಕೊಳ್ತಾರೆ. ಇರಬಹುದು. ಆದರೆ ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ಉಜ್ಜೀವನೆ ಯಾವ ರೀತಿಯಲ್ಲಿ ಪ್ರಾರಂಭವಾಗುತ್ತದೆ ಎಂಬುದಾಗಿ ನೋಡುವಾಗ ದೇವರಿವತ್ತು ಕೇಳ್ತಿರುವಂಥ ನಮ್ಮನ್ನು ಪ್ರಶ್ನೆ ಎಂಬುದಾಗಿ ನೋಡುವ, ಉಜ್ಜೀವನ ಪ್ರಾರಂಭವಾಗುವಂಥದ್ದು ದೇವರ ಮುಂದೆ ಖಾಲಿ ಹೃದಯದಿಂದ ನಾವು ಬರುವಾಗ. ಹಾಗಾದರೆ ದೇವರ ನಮ್ಮನ್ನು ಕೇಳ್ತಿರುವಂಥ ಪ್ರಶ್ನೆ ಏನೆಂಬುದಾಗಿ ನೋಡುವಾಗ, ಇವತ್ತು ನನ್ನ ಹೃದಯ ಆತನ ಪವಿತ್ರಾತ್ಮನಿಂದ ತುಂಬಲು ಖಾಲಿಯಾಗಿದ್ದಾವ ಇವತ್ತು ನಿನ್ನ ಪಾತ್ರೆಗಳು? ಗಮನಿಸುವಾಗ ಅನೇಕರು ಆಶೀರ್ವಾದವನ್ನು ಇವತ್ತು ಕೇಳ್ತಾ ಇದ್ದಾರೆ. ಆದರೆ ದೇವರು ಕೇಳುವಂಥದ್ದು ಒಂದೇ ವಿಷಯ. ದೇವರು ಕೇಳ್ತಿರೋದು ಒಂದೇ ವಿಷಯ, ನಿನಗಾಗಲೇ ನಿನ್ನಿಂದಲೇ ಅಂದರೆ ನಿನ್ನ ಚಟುವಟಿಕೆಗಳಿಂದಲೇ ತುಂಬಿದೆಯಾ, ಅಥವಾ ನಾನು ತುಂಬಬಹುದಾದ ಒಂದು ಖಾಲಿ ಪಾತ್ರೆ ಅದು ನೀನಾಗಿದೆಯಾ ಎಂಬುದಾಗಿ ಪ್ರಶ್ನೆ ಇವತ್ತು ನನಗೂ ಕೇಳ್ತಾ ಇದ್ದಾನೆ. ಒಂದು ಚಿಕ್ಕ ಉದಾಹರಣೆಯನ್ನು ನೋಡೋದಾದರೆ ಪ್ರಿಯರೇ, ಒಂದು ವೇಳೆ ಉದಾಹರಣೆಗೆ ನಮಗೆ 2 ಗ್ಲಾಸ್ಗಳು ಕಾಣ್ತಾ ಇದ್ದಾವೆ. ಒಂದು ಗ್ಲಾಸಲ್ಲಿ ಒಂದು ಮಣ್ಣಿನ ನೀರಿನಿಂದ ತುಂಬಿಕೊಂಡಿರುವಂಥ ಗ್ಲಾಸು, ಇನ್ನೊಂದು ಖಾಲಿ ಗ್ಲಾಸು. 2 ಗ್ಲಾಸ್ಗಳು ಕಾಣುವಾಗ ನಾವುಗಳು ಒಂದು ವೇಳೆ ಆ ಸ್ಥಾನದಲ್ಲಿದ್ದರೆ ಯಾವ ಗ್ಲಾಸನ್ನು ನಾವು ತುಂಬಿಸ್ಲಿಕ್ಕೆ ಇಷ್ಟಪಡ್ತೇವೆ? ಒಳ್ಳೆ ಶುದ್ಧ ನೀರನ್ನ, ಖಾಲಿಯಾಗಿರುವಂಥ ಗ್ಲಾಸ್ನಲ್ಲಿ ತಾನೇ. ಅದೇ ರೀತಿಯಲ್ಲಿ ಹಾಗೆಯೇ ನಮ್ಮ ಹೃದಯವು ಒಂದು ವೇಳೆ ಅಹಂಕಾರ, ಕೋಪ, ಕ್ಷಮಿಸಿದಂಥ ಮನಸ್ಸು ಅಥವಾ ಭಯ ಅಥವಾ ಲೌಕಿಕ ಆಶೆಗಳನ್ನು ತುಂಬಿದರೆ ದೇವರು ತನ್ನ ಪವಿತ್ರಾತ್ಮನಿಂದ ನಮ್ಮನ್ನು ಯಾವ ರೀತಿಯಲ್ಲಿ ತುಂಬುತ್ತಾನೆ ಪ್ರಿಯರೇ? ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಉಜ್ಜೀವನ ಆರಂಭವಾಗುವುದು ನಾವು ದೇವರ ಮುಂದೆ ಖಾಲಿಯಾದಾಗ ಮಾತ್ರ. ಈ ಸತ್ಯವನ್ನು ಗ್ರಹಿಸ್ಕೋಬೇಕು ಪ್ರಿಯರೇ. ನೋಡ್ರಿ, ಹಾಗಾದರೆ ನಾವು ಖಾಲಿ ಮಾಡಬೇಕಾಗಿರುವಂಥ 3 ವಿಷಯಗಳು, ಪ್ರಾಮುಖ್ಯವಾಗಿರುವಂಥ ವಿಷಯಗಳೇನೆಂಬುದಾಗಿ ನೋಡುವಾಗ, ಮೊಟ್ಟ ಮೊದಲನೇದಾಗಿ ನಮ್ಮ ಅಹಂಕಾರವನ್ನು ಖಾಲಿ ಮಾಡಬೇಕು. ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಳ್ತೇವೆ, ಎಲ್ಲವೂ ನನಗೆ ಗೊತ್ತು. ಹೌದ್ರಾ? ಎಲ್ಲವೂ ನನಗೆ ಗೊತ್ತು. ನಾನು ಯಾರ ಸಹಾಯದ ಮೇಲೆ ನಾನು ಡಿಪೆಂಡ್ ಆಗುವಂಥ ಅವಶ್ಯಕತೆ ನನಗಿಲ್ಲ. ಯಾರ ಸಹಾಯವೂ ನನಗೆ ಬೇಡ. ನಾನು ಇಂಡಿಪೆಂಡೆಂಟ್ ಎಂಬುದಾಗಿ ಪ್ರತಿಯೊಂದು ನನಗೆ ಗೊತ್ತಿದೆ. ನಾನು ಯಾರ ಮೇಲೆ ಆತುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಅಂದುಕೊಳ್ತಾ ಇರ್ತೇವೆ ಪ್ರಿಯರೇ. ಒಂದು ವೇಳೆ ನಾನು ನೋಡ್ರಿ, ಆ ಥರ ಮನಸ್ಸಿನಲ್ಲಿ ಒಂದು ವೇಳೆ ನಮ್ಮ ಹೃದಯದಲ್ಲಿದ್ದರೆ ದೇವರ ಹೃದಯದಲ್ಲಿ ಕಾರ್ಯ ಮಾಡುವಂಥ ದೇವರಲ್ಲ. ದೇವರ ವಾಕ್ಯವೇ ಹೇಳ್ತದೆ, ತಗ್ಗಿಸಿಕೊಳ್ಳುವವರನ್ನು ದೇವರು ಹೆಚ್ಚಿಸುವಂಥವನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಪತ್ರಿಕೆಲ್ಲ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ನೋಡ್ರಿ, ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವುದಾದರೆ ದೇವರು ನಮ್ಮನ್ನು ಮಹಿಪಡಿಸುವಂಥ ಮಹಿಮೆಯ ಪಾತ್ರೆಯನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ಎರಡನೇದಾಗಿ ನೋಡುವಾಗ, ನಮ್ಮ ನೋವುಗಳನ್ನು, ನಮ್ಮ ದುಃಖಗಳನ್ನು ಖಾಲಿ ಮಾಡಬೇಕಾಗಿದೆ. ಅಂದರೆ ಅದರ ಅರ್ಥ ನಮ್ಮ ನೋವು, ನಮ್ಮ ಚಿಂತೆ, ನಮ್ಮ ಭಾರ ಎಲ್ಲವನ್ನು ಯಾರಿಗೊಪ್ಪಿಸಬೇಕಾಗಿದೆ? ಆತನ ಮೇಲೆ. ಯಾಕೆ ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಚಿಂತೆ ದುಃಖ ಯಾವುದಿದ್ರು ನನಗೊಪ್ಪಿಸು. ನೀನು ಚಿಂತೆ ಮಾಡಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಗೇಣು ಉದ್ದಷ್ಟು ಕೂಡ ನೀನು ಅದನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ, ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕರೆ ಕೂದಲು ಅದು ಬೆಳೆದಾಗಿ ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ಬೆಳೆದನ್ನು ಕರೆಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಗಮನಿಸುವಾಗ ನಮ್ಮಿಂದ ಏನೂ ಆಗೋಲು ಸಾಧ್ಯವಿಲ್ಲ. ನೋಡಿ, ಎಷ್ಟೋ ಜನ ಇವತ್ತು ಹೊರಗಡೆ ನಗ್ತಾ ಇದ್ದಾರೆ, ಆದರೆ ಒಳಗಡೆ ಅವರು ಅಂತರಂಗದಲ್ಲಿ ಅಳುವಂಥ ವ್ಯಕ್ತಿಗಳಾಗಿ ನಾವು ಕಾಣ್ತದೆ. ಸಮಾಜದಲ್ಲಿ ಅನೇಕ ಮಂದಿ ಕೇವಲ ಮೇಲ್ನೋಟಕ್ಕೆ ನಗುವಂಥ ವ್ಯಕ್ತಿಗಳಾಗಿದ್ದರೂ ಸಹ ಒಳಗಡೆ ಅವ್ರಿಗಿರುವಂಥ ಪರಿಸ್ಥಿತಿಗಳ ಸಲುವಾಗಿ, ಅಂದರೆ ಒಂದು ವೈಫಲ್ಯತೆ ಅವರ ಜೀವನದಲ್ಲಿ ಎದುರುಕೊಂಡಿರುವಂಥ ಒಂದು ತಿರಸ್ಕಾರ, ಅನೇಕ ಸಾರಿ ಎಲ್ಲವನ್ನು ಹೊತ್ತುಕೊಂಡು ಅವರು ದೇವರ ಬಳಿಗೆ ಬರ್ತಾ ಇದ್ದಾರೆ ಪ್ರಿಯರೇ. ಇವೆಲ್ಲವನ್ನು ಹೊತ್ತುಕೊಂಡಾಗ ನೀನೆಷ್ಟು ಮಾತ್ರಕ್ಕೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತಾರೆ, ಯೇಸು ಸ್ವಾಮಿ ಸ್ವತಃ ಹೇಳ್ತಿದ್ದಾನೆ ಮತ್ತಾಯನ ಸುವಾರ್ತೆಯಲ್ಲಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನನ್ನ ಕಡೆಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ನಮ್ಮ ಭಾರಗಳನ್ನು ಆತನ ಬಳಿಗೆ ನಾವು ತೆಗೆದುಕೊಂಡು ಬರೋದಾದರೆ
ಆತ ನಮಗೆ ವಿಶ್ರಾಂತಿ ಕೊಡುವಂಥ ದೇವರಾಗಿದ್ದಾನೆ. ಒಂದು ವೇಳೆ ನಾವು ಹಳೆಯ ನೋವನ್ನು, ಹಳೆಯ ಚಿಂತೆಯನ್ನು, ಹಳೆಯ ದುಃಖವನ್ನು, ಆ ಭಾರವೆನ್ನವೆಲ್ಲ ನಾವು ಒಂದು ವೇಳೆ ನಾವು ಹಿಡಿದುಕೊಳ್ಳೋದಾದರೆ ಪ್ರೇರೆ, ದೇವರ ಆಶೀರ್ವಾದಗಳನ್ನ ಯಾವ ರೀತಿಯಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ? ವೆನ್ ಯು ವಿಲ್ ಹೋಲ್ಡ್ ದ ಪೇನ್ ಆಫ್ ಯುವರ್ ಹಾರ್ಟ್ ಆ್ಯಂಡ್ ಯು ಕಾಂಟ್ ಹೋಲ್ಡ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಈ ಭಾರವನ್ನು ತುಂಬಿಸ್ಕೊಳ್ಳೋದಾದರೆ ದೇವರು ಕೊಡುವಂಥ ಆಶೀರ್ವಾದ ನಾವು ಪಡೆದುಕೊಳ್ಳಲಿಕ್ಕೆ ಅಥವಾ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದಾಗಿ ನಾವು ಖಾಲಿ ಮಾಡಬೇಕಾಗಿರುವಂಥ ವಿಷಯ ಎಂಬುದಾಗಿ ನೋಡುವಾಗ, ನಮ್ಮ ಜೀವನದಲ್ಲಿರುವಂಥ ಭಯವನ್ನು ಖಾಲಿ ಮಾಡಬೇಕಾಗಿದೆ. ಅನೇಕರ ಜೀವನದಲ್ಲಿ ಇವತ್ತು ಭಯವು ದೊಡ್ಡದಾಗಿರುವಂಥ ಆಟವನ್ನು ಆಡ್ತಾ ಇದೆ ಪ್ರಿಯರೇ. ದುಷ್ಟನು ಅನೇಕ ಸಾರಿ, ಶತ್ರು ನಮ್ಮ ಜೀವನದಲ್ಲಿ ನಮಗೆ ತಗೊಂಬರ್ತಿರುವಂಥ ಭಯಂಕರವಾದ ವಿಷಯ ಎಂಬುದಾಗಿ ನೋಡು, ಭಯವನ್ನು ಹುಟ್ಟಿಸುವಂಥದ್ದು. ಮನುಷ್ಯನನ್ನು ಭಯವು ಅನೇಕ ರೀತಿಯಲ್ಲಿ ಅದು ಕುಗ್ಗಿಸುವಂಥದ್ದಾಗಿದೆ. ನೋಡ್ರಿ, ಭಯ ಹೇಳ್ತದೆ, ಇವತ್ತು ನಿನ್ನ ಕೈಲಿಂದ ಆಗಲಿಕ್ಕೆ ಸಾಧ್ಯವಿಲ್ಲ ಈ ಕೆಲಸ. ಭಯವು ಹೇಳುವಂಥದ್ದಾಗಿದೆ, ನಿನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನೊಂದಿಗಿದ್ದೇನೆ ಮಗನೇ, ಮಗಳೇ, ನಾನು ನಿನ್ನ ಕೈಯನ್ನು ಹಿಡಿದುಕೊಂಡು ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಭಯವು ನಮ್ಮ ಭವಿಷ್ಯವನ್ನು ಅದು ಕದಿಯುವಂಥದ್ದಾಗಿದೆ. ಆದರೆ ವಿಶ್ವಾಸವು ದೇವರ ಅದ್ಭುತಗಳನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ದೇವರ ಅದ್ಭುತಗಳನ್ನು ನೋಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಶಕ್ತಿಯುಳ್ಳ ಒಂದು ಸತ್ಯವನ್ನು ಇವತ್ತು ನಾವು ಅರ್ಥಕೊಳ್ಳಬೇಕಾಗಿದೆ ಪ್ರಿಯರೇ. ಆ ಒಂದು ವಿಧಿವೆ ಬಳಿ ಒಂದು ಚಿಕ್ಕ ಎಣ್ಣೆಯ ಪಾತ್ರೆ ಮಾತ್ರ ಇತ್ತು. ಆದರೆ ದೇವರು ಅವಳನ್ನು ಎಣ್ಣೆ ಕೇಳಲಿಲ್ಲ. ಅಲ್ಲಿ ಕೇಳಿರುವಂಥದ್ದು ಎಲೀಷನ ಮುಖಾಂತರ ಏನು, ಖಾಲಿ ಪಾತ್ರೆಗಳನ್ನು ಮಾತ್ರ ತರಲಿಕ್ಕೆ ಹೇಳ್ತಾ ಇದ್ದಾನೆ. ಅದು ನೋಡ್ರಿ, ಹಾಗಾದರೆ ಅದ್ಭುತ ಅಲ್ಲಿ ಯಾಕೆ ನಿಂತ್ಕೊಂಡಿತ್ತು? ಅದ್ಭುತ ಯಾಕೆ ನಿಂತ್ಕೊಂಡೋಯ್ತು? ಅದರ ಅರ್ಥ ಏನು? ದೇವರ ಎಣ್ಣೆ ಮುಗಿದೋಯ್ತಾ? ದೇವರ ಆಶೀರ್ವಾದ ಮುಗಿದೋಯ್ತಾ ಅಲ್ಲಿ? ಇಲ್ಲ, ಎಷ್ಟು ಮಾತ್ರಕ್ಕಿಲ್ಲ. ಆದರೆ ಖಾಲಿ ಪಾತ್ರೆಗಳಲ್ಲಿ ಮುಗಿದವು. ಅದರ ಅರ್ಥ ಏನೆಂಬುದಾಗಿ ನೋಡುವಾಗ, ಇಂದಿಗೂ ಸಹ ದೇವರ ಆಶೀರ್ವಾದವು ಕಡಿಮೆ ಆಗಲಿಲ್ಲ, ಕಡಿಮೆ ಆಗುವುದೂ ಇಲ್ಲ. ದೇವರು ಇನ್ನೂ ಸಹ ಆತನು ಸುರಿಸಲು ಆತನು ಸಿದ್ಧನಾಗಿದ್ದಾನೆ. ಪ್ರಶ್ನೆ ಒಂದೇ, ನಾವು ಖಾಲಿ ಪಾತ್ರೆ ಆಗಿದ್ದೇವಾ ಇವತ್ತು? ವೆದರ್ ವಿ ಆರ್ ಎಂಟಿ ಆರ್ ನಾಟ್, ನಾವು ಖಾಲಿ ಆಗಿದ್ದೀವಾ ಅಂತ ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿ. ಇವತ್ತು ಇಂದಿನ ದೇವರು ನಮ್ಮನ್ನು ಏನು ಕರೀತಾ ಇದೆ ಎಂಬುದಾಗಿ ನೋಡುವಾಗ, ಇದು ಇವತ್ತು ನಿಜವಾಗಲೂ, ಹಾಗಾದರೆ ದೇವರ ಮುಂದೆ ನಾವು ಹೀಗೆ ಹೇಳೋಣ, ಕರ್ತನೇ, ಅಪ್ಪ ಯೇಸುವೆ, ನನ್ನ ಅಹಂಕಾರವನ್ನು ಇವತ್ತು ತೆಗೆದುಹಾಕು, ನನ್ನ ಗರ್ವವನ್ನು ತೆಗೆದುಹಾಕು, ನನ್ನ ಕೋಪವನ್ನು ತೆಗೆದುಹಾಕು, ಕ್ಷಮಿಸಲಾರದಂಥ ನನ್ನ ಮನಸ್ಥಿತಿಯನ್ನು ಬದಲಾಯಿಸು, ನನ್ನ ಭಯವನ್ನು ತೆಗೆದುಹಾಕು, ನನ್ನ ನೋವನ್ನು ತೆಗೆದುಹಾಕು, ನನ್ನನ್ನು ನಿನ್ನ ಪವಿತ್ರಾತ್ಮನಿಂದ ತುಂಬಿಸು, ನಿನ್ನ ಮಹಿಮೆಗಾಗಿ ನನ್ನ ಉಪಯೋಗಿಸಿ ಎಂಬುದಾಗಿ ನಾವು ಇವತ್ತು ಕೇಳುವಾಗಲೇ ನಾನು ಪ್ರಿಯರೇ. ಹಾಗಾದರೆ ಪ್ರಿಯರೇ, ದೇವರು ತುಂಬಿದ ಪಾತ್ರೆಗಳನ್ನು ಹುಡುಕ್ತಾ ಇಲ್ಲ, ಆತನು ಖಾಲಿ ಪಾತ್ರೆಗಳನ್ನೇ ಹುಡುಕ್ತಾ ಇದ್ದಾನೆ. ಇಂದು ನಾನು ದೇವರ ಮುಂದೆ ಖಾಲಿಯಾದರೆ, ನಾಳೆ ದೇವರು ನನ್ನನ್ನು ತನ್ನ ಮಹಿಮೆಯಿಂದ ತುಂಬಿದ ಪಾತ್ರೆಯಾಗಿ ಲೋಕದ ಮುಂದೆ, ಅನೇಕರ ಮುಂದೆ ಆತನು ನಿಲ್ಲಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಾಗಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಈ ಒಂದು ಉಜ್ಜೀವನ ಅಪ್ಪ ನಿನ್ನಿಂದಲೇ ಬರುವಂಥದ್ದಾಗಿದೆ ಸ್ವಾಮಿ. ನನ್ನ ಹೃದಯದಲ್ಲಿ ನಿನ್ನನ್ನು ತಡೆಯುವಂಥ ಪ್ರತಿಯೊಂದನ್ನು ತೆಗೆದುಹಾಕು ಸ್ವಾಮಿ. ನನ್ನನ್ನು ನಿನ್ನ ಪವಿತ್ರಾತ್ಮನಿಂದ ತುಂಬಿಸು ರಾಜ. ನನ್ನ ಜೀವನವನ್ನು ನಿನ್ನ ಮಹಿಮೆಗಾಗಿ ಬಳಸಿಕೋ ರಾಜ. ಎಲ್ಲವನ್ನೇ ಕಾಯಿಸ್ಕೊಡ್ತಾ ಇದ್ದಾನೆ, ನನ್ನನ್ನು ತುಂಬಿಸು. ಯೇಸುವಿನ ನಾಮದಲ್ಲಿ ಬೆಳೆದ ನಮ್ಮ ತಂದೆಯಾದ ದೇವರೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.